ನಮಸ್ಕಾರ ಸ್ನೇಹಿತರೆ, ಕರ್ನಾಡು ಪ್ರೇಮಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಕರ್ನಾಟಕದಲ್ಲಿರುವ ಪ್ರಮುಖ ಮತ್ತು ಪ್ರಸಿದ್ಧ ಗಣಪತಿಯ ದೇವಸ್ಥಾನಗಳನ್ನು ನೋಡೋಣ ಸ್ನೇಹಿತರೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ದೊಡ್ಡ ಗಣೇಶ ದೇವಸ್ಥಾನ. ಈ ದೊಡ್ಡ ಗಣೇಶ ದೇವಸ್ಥಾನವು ನಗರದ ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇದರ ಸ್ಥಾಪನೆಯನ್ನು ನೋಡೋದಾದರೆ, ಇದರ ಸ್ಥಾಪನೆಯು ಈ ದೇವಸ್ಥಾನವನ್ನು ಬೆಂಗಳೂರಿನ ಸಂಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡರು ಸುಮಾರು 1537ರಲ್ಲಿ ನಿರ್ಮಿಸಿದರು. ಮತ್ತು ಕೆಂಪೇಗೌಡರು ಒಮ್ಮೆ ಸಂಚರಿಸುತ್ತಿದ್ದಾಗ ಬಂಡೆಯೊಂದರ ಮೇಲೆ ಗಣೇಶನ ಆಕೃತಿಯನ್ನು ಕಂಡರು. ಅದನ್ನು ನೋಡಿ ಪ್ರೇರೇಪಿತರಾದ ಅವರು ಅದೇ ಏಕಶಿಲಾ ಬಂಡೆಯಲ್ಲಿ ಬೃಹತ್ ಗಣೇಶನ ವಿಗ್ರಹವನ್ನು ಕೆತ್ತಿಸಲು ಆದೇಶಿಸಿದರು. ಮತ್ತೆ ಈ ಗಣೇಶನ ವಿಗ್ರಹದ ವಿಶೇಷತೆಯನ್ನು ನೋಡೋದಾದರೆ ಸ್ನೇಹಿತರೆ, ಇಲ್ಲಿನ ಗಣೇಶನ ವಿಗ್ರಹವು ಸುಮಾರು 18 ಅಡಿ ಎತ್ತರ ಮತ್ತು 16 ಅಡಿ ಅಗಲವಿದ್ದು ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ. ಈ ಗಣೇಶನ ವಿಗ್ರಹವು ಬಲಗಡೆಯಿಂದ ಬೆಳೆಯುತ್ತಿದೆ ಎಂಬ ನಂಬಿಕೆಯೂ ಇದೆ. ಈ ಗಣೇಶನಿಗೆ ಇತರ ಹೆಸರುಗಳು ಇವೆ. ಈ ಗಣೇಶನ ಶಕ್ತಿ ಗಣಪತಿ ಮತ್ತು ಸತ್ಯ ಗಣಪತಿ ಎಂದು ಕರೆಯಲಾಗುತ್ತದೆ. ಮತ್ತೆ ಇಲ್ಲಿನ ಪ್ರಮುಖ ಆಚರಣೆಗಳು ಮತ್ತು ವಿಶೇಷತೆಗಳನ್ನು ನೋಡೋದಾದರೆ, ಬೆಣ್ಣೆ ಅಲಂಕಾರ. ಇಲ್ಲಿನ ಅತ್ಯಂತ ಆಕರ್ಷಕ ಪೂಜೆ ಎಂದರೆ ಬೆಣ್ಣೆ ಅಲಂಕಾರ. ಸುಮಾರು 100 kgಗೂ ಹೆಚ್ಚು ಬೆಣ್ಣೆಯನ್ನು ಬಳಸಿ ಇಡೀ ವಿಗ್ರಹಕ್ಕೆ ಅಲಂಕಾರ ಮಾಡಲಾಗುತ್ತದೆ. ಗರ್ಭಗುಡಿಯ ಶಾಖಕ್ಕೆ ಬೆಣ್ಣೆ ಕರಗದಿರುವುದು ಇಲ್ಲಿನ ಒಂದು ಪವಾಡವೆಂದು ನಂಬಲಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ಆಚರಣೆಯನ್ನು ಆಚರಿಸಲಾಗುತ್ತದೆ, ಕಡಲೆಕಾಯಿ ಪರಿಷೆ. ದೇವಸ್ಥಾನದ ಪಕ್ಕದಲ್ಲೇ ಇರುವ ದೊಡ್ಡ ಬಸವನ ಗುಡಿಯ ಜೊತೆಗೂಡಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಪ್ರಸಿದ್ಧ ಕಡಲೆಕಾಯಿ ಪರಿಷೆಯನ್ನು ನಡೆಸಲಾಗುತ್ತದೆ. ಮತ್ತೆ ಈ ದೇವಸ್ಥಾನವನ್ನು ಇನ್ನೂ ಐತಿಹಾಸಿಕವಾಗಿ ನೋಡುವುದಾದರೆ, ಐತಿಹಾಸಿಕವಾಗಿ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನನ ಸೈನ್ಯವು ಈ ದೇವಸ್ಥಾನದ ಆವರಣದಲ್ಲಿ ತನ್ನ ಯುದ್ಧ ತಂತ್ರಗಳನ್ನು ರೂಪಿಸಿತ್ತು ಎಂಬ ಉಲ್ಲೇಖವಿದೆ. ಈ ದೇವಸ್ಥಾನದ ಸಮಯವನ್ನು ನೋಡುವುದಾದರೆ, ದೇವಸ್ಥಾನವು ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 5:30ರಿಂದ ರಾತ್ರಿ 9ರವರೆಗೆ ಭಕ್ತರಿಗಾಗಿ ತೆರೆದಿರುತ್ತದೆ. ಮತ್ತೆ ಕರ್ನಾಟಕದಲ್ಲಿರುವ ಇನ್ನೊಂದು ಪ್ರಸಿದ್ಧ ಸಿದ್ಧಿವಿನಾಯಕ ದೇವಸ್ಥಾನ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದುಗುಳಿಯಲ್ಲಿರುವ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಗಂಟೆ ಗಣಪತಿ. ಈ ದೇವಸ್ಥಾನದ ಇತಿಹಾಸ ಮತ್ತು ಹಿನ್ನೆಲೆ. ಈ ದೇವಸ್ಥಾನವು ಯಲ್ಲಾಪುರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ದಟ್ಟವಾದ ಕಾಡು ಮತ್ತು ಅಡಿಕೆ ತೋಟಗಳ ನಡುವೆ ಶಾಂತಿಯುತ ಪರಿಸರದಲ್ಲಿದೆ. ಮತ್ತೆ ಇದರ ಪುರಾತನ ನೆಲೆಯನ್ನು ನೋಡುವುದಾದರೆ, ಇದು ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿದ್ದು, ಈ ಗಣಪತಿಯ ವಿಗ್ರಹವು ನೈಸರ್ಗಿಕವಾಗಿ ಉದ್ಭವವಾಗಿದೆ ಎಂಬ ನಂಬಿಕೆ ಇದೆ. ಈ ದೇವಸ್ಥಾನಕ್ಕೆ ಗಂಟೆ ಗಣಪತಿ ಎಂಬ ಹೆಸರು ಹೇಗೆ ಬಂದಿತು ಎಂದು ನೋಡುವುದಾದರೆ, ಇಲ್ಲಿನ ವಿಶೇಷತೆ ಎಂದರೆ ಭಕ್ತರು ತಮ್ಮ ಕಷ್ಟಗಳ ನಿವಾರಣೆಗಾಗಿ ಗಣಪತಿಗೆ ಗಂಟೆಗಳನ್ನು ಹರಕೆಯಾಗಿ ಅರ್ಪಿಸುತ್ತಾರೆ. ನಂಬಿಕೆ, ಭಕ್ತರು ತಮ್ಮ ಸಮಸ್ಯೆಗಳು, ಆರೋಗ್ಯ, ನ್ಯಾಯಾಲಯದ ಕೇಸುಗಳು, ಸಂತಾನ ಭಾಗ್ಯ ಇತ್ಯಾದಿ ಪರಿಹಾರವಾದರೆ ದೇವಸ್ಥಾನಕ್ಕೆ ಗಂಟೆಯನ್ನು ಕಟ್ಟುವುದಾಗಿ ಹರಕೆ ಹೊರುತ್ತಾರೆ. ಈ ಸಂಪ್ರದಾಯವು ದಶಕಗಳಿಂದ ನಡೆದು ಬರುತ್ತಿದೆ. ಇಂದು ದೇವಸ್ಥಾನದ ಆವರಣದಲ್ಲಿ ಲಕ್ಷಾಂತರ ಗಂಟೆಗಳನ್ನು ನೀವು ಕಾಣಬಹುದು. ಮತ್ತೆ ಈ ದೇವಸ್ಥಾನದ ಹಿಂದಿನ ಕಥೆಯನ್ನು ನೋಡೋದಾದರೆ, ಲಿಂಗದ ಕಥೆ ಮತ್ತು ಸಂಬಂಧ. ದೇವಸ್ಥಾನದ ಮೂಲ ವಿಗ್ರಹವು ಸಣ್ಣದಾಗಿದ್ದು ಪಕ್ಕದಲ್ಲಿರುವ ಶಾಲ್ಮಲಾ ನದಿ ಮತ್ತು ಸುತ್ತಮುತ್ತಲ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಕೆಲವು ಸ್ಥಳೀಯ ಪುರಾಣಗಳ ಪ್ರಕಾರ ಈ ಭಾಗದಲ್ಲಿ ಮುನಿಗಳು ತಪಸ್ಸು ಮಾಡುವಾಗ ಗಣಪತಿಯು ದರ್ಶನ ನೀಡಿದನೆಂದು ಹೇಳಲಾಗುತ್ತದೆ. ಇಲ್ಲಿಗೆ ಹತ್ತಿರದಲ್ಲಿ ಪುರಾತನವಾದ ರಾಮಲಿಂಗೇಶ್ವರ ದೇವಸ್ಥಾನವು ಇರುವುದರಿಂದ ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳ ಸಂಗಮವನ್ನು ಇಲ್ಲಿ ಕಾಣಬಹುದು. ಮತ್ತೆ ದೇವಸ್ಥಾನವನ್ನು ಭೇಟಿ ನೀಡುವವರು ನೋಡುವುದಾದರೆ, ವಿಶೇಷ ದಿನಗಳು ಸಂಕಷ್ಟ ಚತುರ್ಥಿ ಮತ್ತು ಗಣೇಶನ ಚತುರ್ಥಿ ಎಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ.
ಮತ್ತು ಇಲ್ಲಿರುವ ಸಮೀಪದ ಪ್ರವಾಸಿ ತಾಣಗಳು ಯಾವುವೆಂದರೆ ಮಾಗೋಡು ಜಲಪಾತ ಇಲ್ಲಿಂದ 8 ಕಿಲೋಮೀಟರ್ ಮತ್ತು ಸಾತೋಡಿ ಜಲಪಾತಗಳು ಈ ದೇವಸ್ಥಾನಕ್ಕೆ ಹತ್ತಿರದಲ್ಲಿವೆ. ಮತ್ತೆ ಮುಂದಿನ ಗಣಪತಿಯ ದೇವಸ್ಥಾನ ಗೋಕರ್ಣದ ಮಹಾಗಣಪತಿ ದೇವಸ್ಥಾನ. ಈ ಗೋಕರ್ಣದ ಮಹಾಗಣಪತಿ ದೇವಸ್ಥಾನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು ರಾಮಾಯಣ ಕಾಲದ ಅತ್ಯಂತ ಆಸಕ್ತಿದಾಯಕ ಇತಿಹಾಸವನ್ನು ಹೊಂದಿದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಮತ್ತೆ ಗೋಕರ್ಣ ಗಣಪತಿಯ ಪುರಾಣ ಮತ್ತು ಇತಿಹಾಸವನ್ನು ನೋಡುವುದಾದರೆ ಲಂಕೆಯ ರಾಜ ರಾವಣನು ತನ್ನ ತಾಯಿಗಾಗಿ ಶಿವನಿಂದ ಆತ್ಮಲಿಂಗವನ್ನು ಪಡೆಯಲು ಹಿಮಾಲಯದಲ್ಲಿ ಕಠಿಣ ತಪಸ್ಸು ಮಾಡಿದನು. ಶಿವನು ಪ್ರಸನ್ನನಾಗಿ ರಾವಣನಿಗೆ ಆತ್ಮಲಿಂಗವನ್ನು ನೀಡಿದನು. ಆದರೆ ಈ ಲಿಂಗವನ್ನು ಲಂಕೆಗೆ ತಲುಪುವ ಮೊದಲು ಎಲ್ಲಿಯೂ ನೆಲದ ಮೇಲೆ ಇಡಬಾರದು, ಹಾಗೆ ಇಟ್ಟರೆ ಅದು ಅಲ್ಲಿಯೇ ಸ್ಥಿರವಾಗುತ್ತದೆ ಎಂಬ ಷರತ್ತನ್ನು ಶಿವನು ರಾವಣನಿಗೆ ವಿಧಿಸಿದನು. ರಾವಣನು ಆತ್ಮಲಿಂಗವನ್ನು ಲಂಕೆಗೆ ಒಯ್ದರೆ ಅವನು ಅಜೇಯನಾಗುತ್ತಾನೆ ಎಂದು ಹೆದರಿದ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋದರು. ವಿಷ್ಣುವು ಗಣಪತಿಯ ಸಹಾಯವನ್ನು ಕೋರಿದನು. ಮತ್ತೆ ಗಣಪತಿಯು ಇಲ್ಲಿ ಒಂದು ತಂತ್ರವನ್ನು ಮಾಡುತ್ತಾನೆ. ರಾವಣನು ಸಂಧ್ಯಾವಂದನೆಯ ಸಮಯಕ್ಕೆ ಗೋಕರ್ಣಕ್ಕೆ ಬಂದಾಗ ಗಣಪತಿಯು ಬಾಲಕ ಬ್ರಾಹ್ಮಣನ ರೂಪದಲ್ಲಿ ರಾವಣನ ಮುಂದೆ ಕಾಣಿಸಿಕೊಂಡನು. ರಾವಣನು ಸಂಧ್ಯಾವಂದನೆ ಮಾಡಲು ಆತ್ಮಲಿಂಗವನ್ನು ಹಿಡಿದುಕೊಳ್ಳುವಂತೆ ಬಾಲಕನಿಗೆ ವಿನಂತಿಸಿದನು. ಆದರೆ ಗಣಪತಿಯು ಒಂದು ಷರತ್ತನ್ನು ಹಾಕಿದನು. ತಾನು 3 ಬಾರಿ ರಾವಣನನ್ನು ಕರೆಯುತ್ತೇನೆ, ಅಷ್ಟರಲ್ಲಿ ರಾವಣ ಬರದಿದ್ದರೆ ಲಿಂಗವನ್ನು ಕೆಳಗಿಡುವುದಾಗಿ ಹೇಳಿದನು. ರಾವಣನು ಸಂಧ್ಯಾವಂದನೆಯಲ್ಲಿದ್ದಾಗ ಗಣಪತಿಯು ಬೇಗನೆ 3 ಬಾರಿ ಕೂಗಿ ಲಿಂಗವನ್ನು ಭೂಮಿಯ ಮೇಲೆ ಇಟ್ಟನು. ಆಗ ಆತ್ಮಲಿಂಗವು ಗೋಕರ್ಣದ ಮಣ್ಣಿನಲ್ಲಿಯೇ ಗಟ್ಟಿಯಾಗಿ ಅಂಟಿಕೊಂಡಿತು. ಲಿಂಗವು ನೆಲಕ್ಕೆ ಗಟ್ಟಿಯಾಗಿ ಅಂಟಿಕೊಂಡಿರುವುದರಿಂದ ರಾವಣ ಕೆಂಡಾಮಂಡಲನಾಗಿ ಗಣಪತಿಗೆ ಗಾಯ ಮಾಡಿದನು. ಲಿಂಗವು ನೆಲಕ್ಕೆ ಅಂಟಿಕೊಂಡಿದ್ದನ್ನು ಕಂಡು ಕೋಪಗೊಂಡ ರಾವಣನು ಅದನ್ನು ಕಿತ್ತು ಹಾಕಲು ಪ್ರಯತ್ನಿಸಿದನು, ಆದರೆ ಸಾಧ್ಯವಾಗಲಿಲ್ಲ. ಸಿಟ್ಟಿನಿಂದ ಗಣಪತಿಯ ತಲೆಯ ಮೇಲೆ ಬಲವಾಗಿ ಗುದ್ದಿದನು. ಇದರಿಂದ ಗಣಪತಿಯ ತಲೆಯ ಮೇಲೆ ಒಂದು ಸಣ್ಣ ಗುಂಡಿ ಉಂಟಾಗಿದೆ. ಇಂದಿಗೂ ಗೋಕರ್ಣದ ಮಹಾಗಣಪತಿ ವಿಗ್ರಹದ ತಲೆಯ ಮೇಲೆ ಈ ಹೊಡೆತದ ಗುರುತನ್ನು ನೀವು ಕಾಣಬಹುದು. ಮತ್ತೆ ಈ ದೇವಾಲಯದ ವಿಶೇಷತೆಗಳನ್ನು ನೋಡುವುದಾದರೆ ದ್ವಿಭುಜ ಗಣಪತಿ. ಇಲ್ಲಿನ ಗಣಪತಿ ವಿಗ್ರಹವು ಸುಮಾರು 5 ಅಡಿ ಎತ್ತರವಿದ್ದು 2 ಕೈಗಳನ್ನು ಹೊಂದಿದೆ. ಸಿದ್ಧಿ ಗಣಪತಿ. ಈ ಗಣಪತಿಯನ್ನು ಸಿದ್ಧ ಗಣಪತಿ ಎಂದು ಕರೆಯುತ್ತಾರೆ. ಇಲ್ಲಿನ ಸಂಪ್ರದಾಯವನ್ನು ನೋಡುವುದಾದರೆ ಗೋಕರ್ಣದಲ್ಲಿ ಶಿವನ ದರ್ಶನ ಪಡೆಯುವ ಮೊದಲು ಮಹಾಗಣಪತಿಯ ದರ್ಶನ ಮಾಡುವುದು ಇಲ್ಲಿನ ಪದ್ಧತಿಯಾಗಿದೆ. ಇನ್ನೊಂದು ಗಣಪತಿ ದೇವಸ್ಥಾನವನ್ನು ನೋಡೋಣ ಸ್ನೇಹಿತರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ. ಈ ಇಡಗುಂಜಿ ಮಹಾಗಣಪತಿ ದೇವಸ್ಥಾನವು ಅತ್ಯಂತ ಪುರಾತನ ಮತ್ತು ಪವಿತ್ರವಾದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಇತಿಹಾಸ ಮತ್ತು ಪುರಾಣಗಳನ್ನು ನೋಡುವುದಾದರೆ ಸ್ಥಳ ಮತ್ತು ಪುರಾಣದ ಇತಿಹಾಸ. ಈಡ ಎಂದರೆ ಎಡಭಾಗ, ಕುಂಜು ಎಂದರೆ ಗಿಡಗಂಟೆಗಳಿಂದ ಕೂಡಿದ ಅರಣ್ಯ. ಶರಾವತಿ ನದಿಯ ಎಡದಂಡೆಯ ಮೇಲಿರುವ ಈ ಸುಂದರ ಅರಣ್ಯ ಪ್ರದೇಶಕ್ಕೆ ನಾರದ ಮಹರ್ಷಿಗಳು ಇಡಗುಂಜಿ ಎಂದು ಹೆಸರಿಟ್ಟರು ಎಂದು ಹೇಳಲಾಗುತ್ತದೆ. ಮತ್ತೆ ಇದರ ಹಿನ್ನೆಲೆಯನ್ನು ನೋಡುವುದಾದರೆ ದ್ವಾಪರ ಯುಗ ಮುಗಿದು ಕಲಿಯುಗ ಆರಂಭವಾಗುವ ಸಮಯದಲ್ಲಿ ವಾಲ್ಮೀಲಾದಿ ಮಹರ್ಷಿಗಳು ಶರಾವತಿ ನದಿ ತೀರದ ಕುಂಜವನದಲ್ಲಿ ಯಜ್ಞ ಯಾಗಾದಿಗಳನ್ನು ನಡೆಸಲು ನಿರ್ಧರಿಸಿದರು. ಆದರೆ ಅವರ ಕಾರ್ಯಗಳಿಗೆ ಹಲವಾರು ಅಡೆತಡೆಗಳು ಎದುರಾದವು. ಮುನಿಗಳಿಗೆ ನಾರದರ ಸಲಹೆ. ಅಡೆತಡೆಗಳಿಂದ ಚಿಂತಿತರಾದ ಮುನಿಗಳಿಗೆ ನಾರದ ಮಹರ್ಷಿಗಳು ಕಾಣಿಸಿಕೊಂಡು ವಿಘ್ನ ನಿವಾರಕನಾದ ಗಣಪತಿಯನ್ನು ಪೂಜಿಸುವಂತೆ ಸಲಹೆ ನೀಡಿದರು. ಆಗ ಪಾರ್ವತಿ ದೇವಿಯು ನಾರದರ ಪ್ರಾರ್ಥನೆಯಂತೆ ಪಾರ್ವತಿ ದೇವಿ ತನ್ನ ಪುತ್ರನಾದ ಗಣಪತಿಯನ್ನು ಈ ಭೂಲೋಕಕ್ಕೆ ಕಳುಹಿಸಿಕೊಟ್ಟಳು. ಮುನಿಗಳ ಭಕ್ತಿಗೆ ಮೆಚ್ಚಿದ ಗಣಪತಿಯು ಇಲ್ಲಿಯೇ ನೆಲೆಸಲು ಒಪ್ಪಿಕೊಂಡನು. ದೇವಶಿಲ್ಪಿ ವಿಶ್ವಕರ್ಮನು ಈ ಸುಂದರ ವಿಗ್ರಹವನ್ನು ಕೆತ್ತಿದನು ಎಂಬ ನಂಬಿಕೆ ಇದೆ. ವಿಗ್ರಹದ ವಿಶೇಷತೆಗಳನ್ನು ನೋಡುವುದಾದರೆ ದ್ವಿಭುಜ ಗಣಪತಿ. ಇಲ್ಲಿನ ಗಣಪತಿಯು ದ್ವಿಭುಜ 2 ಕೈಗಳ
ಭಂಗಿಯಲ್ಲಿದೆ. ಅಪರೂಪದ ನಿಂತ ಭಂಗಿ. ಗಣೇಶನು ಇಲ್ಲಿ ಕುಳಿತು ಭಂಗಿಯಲ್ಲಿಲ್ಲದೆ ಬಾಲಗಣಪತಿಯಂತೆ ನಿಂತ ಭಂಗಿಯಲ್ಲಿದ್ದಾನೆ. ಮತ್ತೆ ಈ ಲಕ್ಷಣಗಳನ್ನು ನೋಡುವುದಾದರೆ ಗಣಪತಿಯ ಬಲಗೈಯಲ್ಲಿ ಪದ್ಮಕಮಲದ ಮೊಗ್ಗು ಮತ್ತು ಎಡಗೈಯಲ್ಲಿ ಮೋದಕವಿದೆ. ವಿಗ್ರಹದ ಸಾಮಾನ್ಯವಾಗಿ ಕಾಣುವ ಮೂಷಿಕ ಇಲಿ ವಾಹನವಾಗಲಿ ಅಥವಾ ಹೊಟ್ಟೆಯ ಮೇಲೆ ಸರ್ಪವಾಗಲಿ ಇಲ್ಲದಿರುವುದು ಇಲ್ಲಿ ವಿಶೇಷವಾಗಿದೆ. ಮತ್ತೆ ಈ ವಿಗ್ರಹವು ಸುಮಾರು 15ರಿಂದ 2000 ವರ್ಷಗಳಷ್ಟು ಪುರಾತನವಾದುದು ಎಂದು ಅಂದಾಜಿಸಲಾಗಿದೆ. ಮತ್ತೆ ಈ ಕ್ಷೇತ್ರದ ಮಹತ್ವವನ್ನು ನೋಡುವುದಾದರೆ ಇಡುಗುಂಜಿ ಗಣಪತಿಯು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಮನದ ಇಚ್ಛೆಗಳನ್ನು ಪೂರೈಸುವ ದೇವರೆಂದು ಪ್ರಸಿದ್ಧನಾಗಿದ್ದಾನೆ. ಪಶ್ಚಿಮ ಕರಾವಳಿಯ 6 ಪ್ರಮುಖ ಗಣಪತಿ ಕ್ಷೇತ್ರಗಳಲ್ಲಿ ಕಾಸರಗೋಡು, ಮಂಗಳೂರು, ಆನೆಗುಡ್ಡೆ, ಕುಂದಾಪುರ, ಇಡಗುಂಜಿ ಮತ್ತು ಗೋಕರ್ಣ ಇದು ಒಂದಾಗಿದ್ದು, ಈ 6 ಕ್ಷೇತ್ರಗಳನ್ನು ಒಂದೇ ದಿನದಲ್ಲಿ ದರ್ಶನ ಮಾಡುವುದು ಅತ್ಯಂತ ಪುಣ್ಯದಾಯಕ ಎಂದು ನಂಬಲಾಗಿದೆ. ಮತ್ತೆ ಮುಂದಿನ ದೇವಸ್ಥಾನ ಅಂದರೆ ಇನ್ನೊಂದು ಗಣಪತಿಯ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಆನೆಗುಡ್ಡೆ ಕುಂಬಶ್ರೀ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಕುಂಬಶ್ರೀ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಪುರಾತನ ಗಣೇಶ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರದ ಇತಿಹಾಸ ಮತ್ತು ಪುರಾಣಗಳನ್ನು ನೋಡೋಣ. ಈ ಹಿಂದೆ ಈ ಭಾಗದಲ್ಲಿ ತೀವ್ರ ಬರಗಾಲ ಉಂಟಾದಾಗ ಅಗಸ್ತ್ಯ ಮುನಿಗಳು ಮಳೆಗಾಗಿ ವರುಣ ದೇವನನ್ನು ಪ್ರಾರ್ಥಿಸಲು ಯಜ್ಞವೊಂದನ್ನು ಕೈಗೊಂಡರು. ಈ ಯಜ್ಞಕ್ಕೆ ಕುಂಬಾಸುರನೆಂಬ ರಾಕ್ಷಸನು ಅಡ್ಡಿಪಡಿಸುತ್ತಿದ್ದನು. ಪಾಂಡವರ ವನವಾಸದ ಸಮಯದಲ್ಲಿ ಭೀಮನು ಈ ಪ್ರದೇಶಕ್ಕೆ ಬಂದಾಗ ಅಗಸ್ತ್ಯ ಮುನಿಗಳು ಯಜ್ಞವನ್ನು ರಕ್ಷಿಸಲು ಮುಂದಾದರು. ಶ್ರೀ ವಿನಾಯಕನು ಭೀಮನಿಗೆ ಶಕ್ತಿಯುತವಾದ ಖಡ್ಗವನ್ನು ನೀಡಿ ಹರಸಿದನು. ಭೀಮನು ಈ ಖಡ್ಗದಿಂದ ಕುಂಬಾಸುರನನ್ನು ಸಂಹರಿಸಿದನು. ಮತ್ತೆ ಈ ದೇವಸ್ಥಾನದ ಆಧುನಿಕ ಹಿನ್ನೆಲೆಯನ್ನು ನೋಡುವುದಾದರೆ ಆಧುನಿಕ ಇತಿಹಾಸವು ಒಬ್ಬ ಭಕ್ತನಾದ ವಿಶ್ವೇಶ್ವರ ಉಪಾಧ್ಯಾಯರಿಂದ ಪ್ರಾರಂಭವಾಗುತ್ತದೆ. ಶ್ರೀ ಗಣೇಶನ ಬಾಲ ಬ್ರಾಹ್ಮಣನ ರೂಪದಲ್ಲಿ ಅವರ ಕನಸಿನಲ್ಲಿ ಬಂದು ತನಗೆ ಹಸಿವಾಗಿದೆ ಎಂದು ಹೇಳಿ ನಾಗಾಚಲದ ಹತ್ತಿರ ಮಾಯವಾದನು. ಮರುದಿನ ಉಪಾಧ್ಯಾಯರು ಅದೇ ಸ್ಥಳಕ್ಕೆ ಹೋದಾಗ ಕಾಡು ಹೂವುಗಳಿಂದ ಆವೃತವಾದ ಆನೆ ಮುಖದಂತಿರುವ ನೈಸರ್ಗಿಕ ಮತ್ತೆ ಈ ದೇವಸ್ಥಾನದ ವಿಶೇಷತೆಗಳನ್ನು ನೋಡುವುದಾದರೆ ಆನೆಗುಡ್ಡೆ ಎಂಬಿನ ಹೆಸರಿನ ಅರ್ಥ ಆನೆ ಎಂದರೆ ಗಜ, ಗುಡ್ಡೆ ಎಂದರೆ ಬೆಟ್ಟ. ಆನೆ ಮುಖದ ದೇವರು ನೆಲೆಸಿರುವ ಬೆಟ್ಟವಾದದ್ದರಿಂದ ಇದು ಆನೆಗುಡ್ಡೆ ಎನಿಸಿಕೊಂಡಿದೆ. ಮತ್ತೆ ಈ ದೇವಸ್ಥಾನದ ಗಣೇಶನ ಮೂರ್ತಿಯ ಬಗ್ಗೆ ಹೇಳುವುದಾದರೆ ಇಲ್ಲಿನ ಗಣೇಶನ ವಿಗ್ರಹವು ಸುಮಾರು 12 ಅಡಿ ಎತ್ತರವಿದ್ದು ನಿಂತಿರುವ ಭಂಗಿಯಲ್ಲಿದೆ. 4 ಕೈಗಳನ್ನು ಹೊಂದಿರುವ ಈ ಮೂರ್ತಿಯು ಬೆಳ್ಳಿಯ ಕವಚದಿಂದ ಆವೃತವಾಗಿದೆ. ಈ ವಿಗ್ರಹವು ಪ್ರತಿ ವರ್ಷ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತಿದೆ ಎಂಬ ನಂಬಿಕೆಯೂ ಇದೆ. ಇದು ಪರಶುರಾಮ ಸೃಷ್ಟಿಯ 7 ಪವಿತ್ರ ಮುಕ್ತಿ ಸ್ಥಳಗಳಲ್ಲಿ ಪರಶುರಾಮ ಕ್ಷೇತ್ರ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ನಡೆಯುವ ಸೇವೆಗಳು ಇಲ್ಲಿ ಭಕ್ತರು ತಮ್ಮ ತೂಕಕ್ಕೆ ಸಮಾನವಾದ ವಸ್ತುಗಳನ್ನು ಅಂದರೆ ಸಕ್ಕರೆ, ಅಕ್ಕಿ, ತೆಂಗಿನಕಾಯಿ ಇತ್ಯಾದಿಗಳನ್ನು ದೇವರಿಗೆ ಅರ್ಪಿಸುವ ತುಲಾಭಾರ ಸೇವೆಯು ಬಹಳ ಪ್ರಸಿದ್ಧವಾಗಿದೆ. ಮತ್ತೆ ಇಲ್ಲಿ ನಡೆಯುವ ಪ್ರಮುಖ ಉತ್ಸವಗಳು ಯಾವೆಂದರೆ ಗಣೇಶ ಚತುರ್ಥಿ. ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನು ಇಲ್ಲಿ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಮತ್ತೆ ಇಲ್ಲಿ ರಥೋತ್ಸವ ಕೂಡ ನಡೆಯುತ್ತದೆ. ಮಾರ್ಗಶಿರ ಮಾಸದಲ್ಲಿ ಡಿಸೆಂಬರ್ ತಿಂಗಳು ನಡೆಯುವ ವಾರ್ಷಿಕ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಾರೆ. ಶ್ರೀ ಶರವು ಮಹಾಗಣಪತಿ ದೇವಸ್ಥಾನ. ಶ್ರೀ ಶರವು ಮಹಾಗಣಪತಿ ದೇವಸ್ಥಾನವು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸುಮಾರು 800 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿದೆ. ಈ ದೇವಾಲಯದ ಇತಿಹಾಸ ಮತ್ತು ಪುರಾಣ ಕಥೆಗಳು ಕೂಡ ಇವೆ. ಶರವು ದೇವಸ್ಥಾನದ ಇತಿಹಾಸ ಮತ್ತು ದಂತಕಥೆ. ಸ್ಥಾಪನೆ. ಶರವು ದೇವಸ್ಥಾನವು ಸುಮಾರು 8 ಶತಮಾನಗಳ ಹಿಂದೆ ತುಳುವು ಪ್ರದೇಶದ ವೀರ ಮಹಾರಾಜ ವೀರಬಾಹು ಈ ದೇವಾಲಯವನ್ನು ನಿರ್ಮಿಸಿದನು. ಹೆಸರಿನ ಹಿನ್ನೆಲೆಯನ್ನು ನೋಡುವುದಾದರೆ ಶರವು ಎಂಬ ಹೆಸರು ಶರ ಅಂದರೆ ಬಾಣ ಎಂಬ ಪದದಿಂದ ಬಂದಿದೆ. ಒಮ್ಮೆ ಮಹಾರಾಜ ವೀರಬಾಹು ಬೇಟೆಗೆ ಹೋದಾಗ
ಹಸುವನ್ನು ಕೊಲ್ಲಲು ಯತ್ನಿಸುತ್ತಿದ್ದ ಹುಲಿಯ ಮೇಲೆ ಬಾಣ ಪ್ರಯೋಗಿಸಿದನು. ಆದರೆ ದುರದೃಷ್ಟವಶ ಆ ಬಾಣ ಹುಲಿಗೆ ತಗುಲದೆ ತಪ್ಪಾಗಿ ಪವಿತ್ರವಾದ ಹಸುವಿಗೆ ತಗುಲಿ ಅದು ಮರಣ ಹೊಂದಿತು. ಪ್ರಾಯಶ್ಚಿತ್ತವಾಗಿ ಈ ಗೋಹತ್ಯೆಯ ಪಾಪವನ್ನು ಕಳೆಯಲು ರಾಜನು ಮಹರ್ಷಿ ಭರದ್ವಾಜರ ಸಲಹೆಯಂತೆ ಆ ಸ್ಥಳಕ್ಕೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಈ ಲಿಂಗವನ್ನು ಶರಬೇಶ್ವರ ಎಂದು ಕರೆಯಲಾಗುತ್ತದೆ. ಮತ್ತೆ ಕೆಲವು ವರ್ಷಗಳ ನಂತರ ಅದೇ ದೇವಾಲಯದ ದಕ್ಷಿಣದ ಗೋಡೆಯ ಮೇಲೆ ಶ್ರೀ ದಶಭುಜ ಮಹಾಗಣಪತಿಯ 10 ಕೈಗಳ ಗಣೇಶ ಚಿತ್ರವು ತನ್ನ ಪತ್ನಿ ಸಿದ್ಧಿಲಕ್ಷ್ಮಿಯೊಂದಿಗೆ ಉದ್ಭವಿಸಿತು ಎಂದು ನಂಬಲಾಗಿದೆ. ಗಣಪತಿಯ ಸಾನ್ನಿಧ್ಯದ ನಂತರ ಈ ಕ್ಷೇತ್ರವು ಶರವು ಮಹಾಗಣಪತಿ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆಯಿತು. ಟಿಪ್ಪು ಸುಲ್ತಾನನ ನಂಟು. ಸ್ಥಳೀಯ ಕಥೆಗಳ ಪ್ರಕಾರ ಮೈಸೂರಿನ ಟಿಪ್ಪು ಸುಲ್ತಾನನು ಈ ದೇವಾಲಯವನ್ನು ಲೂಟಿ ಮಾಡಲು ಬಂದಾಗ ಅವನ ಕನಸಿನಲ್ಲಿ ಆನೆಯೊಂದು ಬಂದು ಅವನನ್ನು ತುಳಿದಂತೆ ಕಂಡಿತು. ಇದು ಮಹಾಗಣಪತಿಯ ಮಹಿಮೆಯೆಂದು ಅರಿತ ಟಿಪ್ಪು ಸುಲ್ತಾನನು ತನ್ನ ಯೋಜನೆಯನ್ನು ಕೈಬಿಟ್ಟು ದೇವಾಲಯಕ್ಕೆ 4 ಚಿನ್ನದ ನಾಣ್ಯಗಳನ್ನು ಕಾಣಿಕೆಯಾಗಿ ನೀಡಿದನು ಎನ್ನಲಾಗುತ್ತದೆ. ಮತ್ತೆ ದೇವಸ್ಥಾನದ ಮುಖ್ಯ ವಿಶೇಷತೆಗಳನ್ನು ನೋಡುವುದಾದರೆ ಇಲ್ಲಿ ಶಿವ, ಶರಬೇಶ್ವರ ಮತ್ತು ಗಣಪತಿ ಇಬ್ಬರನ್ನು ಸಮಾನವಾಗಿ ಪೂಜಿಸಲಾಗುತ್ತದೆ. ಇಲ್ಲಿರುವ ಪವಿತ್ರ ಕೆರೆಯನ್ನು ಶರತೀರ್ಥ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ಯಕ್ಷಗಾನ ಮತ್ತು ನೃತ್ಯ ಮತ್ತು ನಾಟಕಗಳಂಥ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರಸಿದ್ಧ ಕೇಂದ್ರವಾಗಿದೆ. ಇಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳು ಯಾವುವೆಂದರೆ ಗಣೇಶ ಚತುರ್ಥಿ, ಸಂಕ್ರಾಂತಿ ಮತ್ತು ವಾರ್ಷಿಕ ರಥೋತ್ಸವಗಳು ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಸಮೀಪವಿರುವ ಶ್ರೀ ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಶ್ರೀ ಸೌತಡ್ಕ ಮಹಾಗಣಪತಿ ದೇವಸ್ಥಾನವು ತನ್ನ ವಿಶಿಷ್ಟ ಇತಿಹಾಸ ಮತ್ತು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿದೆ. ಈ ಸೌತಡ್ಕ ಹೆಸರಿನ ಹಿನ್ನೆಲೆಯನ್ನು ನೋಡುವುದಾದರೆ ತುಳು ಭಾಷೆಯಲ್ಲಿ ಸೌತೆ ಎಂದರೆ ಸೌತೆಕಾಯಿ ಮತ್ತು ಅಡ್ಕ ಎಂದರೆ ಬಯಲು ಅಥವಾ ಮೈದಾನ ಎಂದರ್ಥ. ಹೀಗೆ ಗೋಪಾಲಕರು ಇಲ್ಲಿ ಹೇರಳವಾಗಿ ಬೆಳೆಯುತ್ತಿದ್ದ ಸೌತೆಕಾಯಿಗಳನ್ನು ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸುತ್ತಿದ್ದರಿಂದ ಈ ಕ್ಷೇತ್ರಕ್ಕೆ ಸೌತಡ್ಕ ಎಂಬ ಹೆಸರು ಬಂದಿದೆ. ಈ ಕ್ಷೇತ್ರದ ಇತಿಹಾಸ ಮತ್ತು ದಂತಕಥೆಯನ್ನು ನೋಡುವುದಾದರೆ ಸುಮಾರು 800 ವರ್ಷಗಳ ಹಿಂದೆ ಹತ್ತಿರದ ಪ್ರದೇಶವೊಂದರಲ್ಲಿ ರಾಜ ಮನೆತನವು ಆರಾಧಿಸುತ್ತಿದ್ದ ಗಣಪತಿ ದೇವಸ್ಥಾನವು ಶತ್ರುಗಳ ದಾಳಿಯಿಂದ ಧ್ವಂಸವಾಯಿತು. ಆ ಸುಂದರ ಗಣಪತಿಯ ವಿಗ್ರಹವನ್ನು ಶತ್ರುಗಳಿಂದ ರಕ್ಷಿಸಲು ಅಲ್ಲಿನ ಗೋಪಾಲಕರು ಅಥವಾ ದನದಾಹಿಗಳು ಅದನ್ನು ಹೊತ್ತು ತಂದು ಪ್ರಸ್ತುತ ಸೌತಡ್ಕದಲ್ಲಿರುವ ಒಂದು ದೊಡ್ಡ ಮರದ ಕೆಳಗೆ ಪ್ರತಿಷ್ಠಾಪಿಸಿದರು. ನಂತರದ ದಿನಗಳಲ್ಲಿ ಭಕ್ತರು ದೇವರಿಗೆ ದೊಡ್ಡ ದೇವಸ್ಥಾನವನ್ನು ಕಟ್ಟಲು ನಿರ್ಧರಿಸಿದರು. ಆದರೆ ಭಕ್ತರ ಕನಸಿನಲ್ಲಿ ಬಂದ ಗಣಪತಿಯು ನನಗೆ ಗುಡಿ ಅಥವಾ ಗರ್ಭಗುಡಿಯು ಬಂಧನ ಬೇಡ, ನಾನು ಬಯಲಲ್ಲೇ ಇದ್ದು ಭಕ್ತರಿಗೆ 24 ಗಂಟೆಯೂ ದರ್ಶನ ನೀಡಲು ಬಯಸುತ್ತೇನೆ ಎಂದನು. ಮತ್ತು ಈ ನಂಬಿಕೆಯಿಂದ ಆದ್ದರಿಂದ ಇಂದಿಗೂ ಇಲ್ಲಿ ಗಣಪತಿಯು ಯಾವುದೇ ಗೋಪುರ ಅಥವಾ ಗರ್ಭಗುಡಿ ಇಲ್ಲದೆ ಮುಕ್ತವಾಗಿ ನೆಲೆಸಿದ್ದಾನೆ. ಮತ್ತೆ ಈ ಕ್ಷೇತ್ರದ ವಿಶೇಷತೆಗಳನ್ನು ನೋಡುವುದಾದರೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಬಂದು ಗಂಟೆಗಳನ್ನು ಹರಕೆಯಾಗಿ ಅರ್ಪಿಸುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಗಾತ್ರದ ಹಿತ್ತಾಳೆಯ ಗಂಟೆಗಳನ್ನು ಕಟ್ಟಲಾಗಿರುವುದನ್ನು ಕಾಣಬಹುದು. ಮತ್ತೆ ಸೌತೆಕಾಯಿ ಭಕ್ತರು ಇಂದಿಗೂ ದೇವರಿಗೆ ಸೌತೆಕಾಯಿಗಳನ್ನು ನೈವೇದ್ಯವಾಗಿ ನೀಡುತ್ತಾರೆ. ಅವಲಕ್ಕಿ ಪಂಚಕಜ್ಜಾಯ. ಇಲ್ಲಿನ ಅವಲಕ್ಕಿ ಪಂಚಕಜ್ಜಾಯವು ಪ್ರಸಾದವು ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿ ಭೇಟಿ ನೀಡುವ ಸಮಯ ಮತ್ತು ಮಾರ್ಗವನ್ನು ನೋಡುವುದಾದರೆ ಧರ್ಮಸ್ಥಳದಿಂದ ಸುಮಾರು 16ರಿಂದ 18 ಕಿಲೋಮೀಟರ್ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಂದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಮುಕ್ತ ಬಯಲಿನಲ್ಲಿರುವುದರಿಂದ ಭಕ್ತರು ಯಾವುದೇ ಸಮಯದಲ್ಲಿ ದರ್ಶನ ಪಡೆಯಬಹುದು. ಆದರೆ ಪೂಜಾ ಕಾರ್ಯಕ್ರಮಗಳು
ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಯುತ್ತವೆ. ಮಧುರ ಶ್ರೀ ಮದನಂತೇಶ್ವರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕಾಸರಗೋಡಿನ ಪ್ರಸಿದ್ಧ ದೇವಸ್ಥಾನ, ಗಣೇಶನ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ, ಶ್ರೀ ದೇಗುಲವು 10ನೇ ಶತಮಾನದಲ್ಲಿ ಕುಂಬಳದ ಮೈಪಾಡಿ ಅರಸರಿಂದ ನಿರ್ಮಿಸಲ್ಪಟ್ಟಿತು ಎಂದು ಹೇಳಲಾಗುತ್ತದೆ. 15ನೇ ಶತಮಾನದಲ್ಲಿ ಇದನ್ನು ನವೀಕರಿಸಲಾಯಿತು. ಇಲ್ಲಿನ ಮೂಲ ದೇವರು ಮೂಲತಃ ಇದು ಶಿವನಿಗೆ ಅರ್ಪಿತವಾದ ಮದನಂತೇಶ್ವರ ದೇವಸ್ಥಾನವಾಗಿತ್ತು. ಆದರೆ ಇಂದು ಇದು ಗಣೇಶನಿಗೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ಮತ್ತು ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ, ದೇವಾಲಯವು ಆನೆಯ ಹಿಂಭಾಗವನ್ನು ಹೋಲುವ ಗಜ ಪೃಷ್ಠಿ ಶೈಲಿಯ 3 ಹಂತದ ಗೋಪುರವನ್ನು ಹೊಂದಿದೆ. ಇಲ್ಲಿನ ಮರದ ಕೆತ್ತನೆಗಳು ರಾಮಾಯಣದ ದೃಶ್ಯಗಳನ್ನು ಚಿತ್ರಿಸುತ್ತವೆ. ಈ ದೇವಸ್ಥಾನದ ಪುರಾಣ ಕಥೆಯನ್ನು ನೋಡುವುದಾದರೆ, ದೇವಸ್ಥಾನದ ಗರ್ಭಗುಡಿಯ ದಕ್ಷಿಣದ ಗೋಡೆಯ ಮೇಲೆ ಒಬ್ಬ ಬಾಲಕ ಆಟವಾಡುತ್ತಾ ಗಣೇಶನ ಚಿತ್ರವನ್ನು ಬಿಡಿಸಿದನು. ಕಾಲಕ್ರಮೇಣ ಈ ಚಿತ್ರವು ದಪ್ಪವಾಗುತ್ತಾ ಬೆಳೆಯತೊಡಗಿತು. ಈ ಬಾಲಕ ಗಣೇಶನನ್ನು ಪ್ರೀತಿಯಿಂದ ಬೋಡಜ್ಜ ಎಂದು ಕರೆದನು. ಭಕ್ತರ ಪ್ರಾರ್ಥನೆಯ ಮೇರೆಗೆ ಗಣೇಶನು ಅಡ್ಡಲಾಗಿ ಬೆಳೆಯುವುದನ್ನು ನಿಲ್ಲಿಸಿ ಲಂಬವಾಗಿ ಬೆಳೆಯಲಾರಂಭಿಸಿದನು ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದ ಶಿವಲಿಂಗದ ಶೋಧ ಹೇಗಾಯಿತೆಂದರೆ, ಮಧುರ ಎಂಬ ಮಹಿಳೆ ಕಾಡಿನಲ್ಲಿ ಸೊಪ್ಪು ಕೊಯ್ಯುವಾಗ ಆಕೆಯ ಕಲ್ಲಿಗೆ ತಾಗಿ ರಕ್ತ ಬರಲಾರಂಭಿಸಿತು. ಅದು ಶಿವಲಿಂಗವೆಂದು ತಿಳಿದು ಅಲ್ಲಿ ದೇಗುಲ ನಿರ್ಮಿಸಲಾಯಿತು. ಈ ಕಾರಣದಿಂದ ಈ ಸ್ಥಳಕ್ಕೆ ಮಧುರ ಎಂಬ ಹೆಸರು ಬಂದಿತು. ಈ ದೇವಸ್ಥಾನಕ್ಕೆ ಟಿಪ್ಪು ಸುಲ್ತಾನನ ನಂಟುಂಟು. 1784ರಲ್ಲಿ ಟಿಪ್ಪು ಸುಲ್ತಾನನು ಈ ದೇವಸ್ಥಾನವನ್ನು ಧ್ವಂಸ ಮಾಡಲು ಬಂದಿದ್ದನು. ದಾಹ ತಣಿಸಿಕೊಳ್ಳಲು ದೇವಸ್ಥಾನದ ಬಾವಿಯ ನೀರನ್ನು ಕುಡಿದ ನಂತರ ಅವನ ಮನಸ್ಸು ಬದಲಾಯಿತು ಎನ್ನಲಾಗುತ್ತದೆ. ತನ್ನ ಆಕ್ರಮಣದ ಸಂಕೇತವಾದ ಕತ್ತಿಯಿಂದ ದೇವಾಲಯದ ಗೋಡೆಯ ಮೇಲೆ ಒಂದು ಗೆರೆಯನ್ನು ಎಳೆದನು. ಆ ಗುರುತು ಇಂದಿಗೂ ಕಾಣಿಸುತ್ತದೆ. ಇಲ್ಲಿನ ವಿಶೇಷ ಸೇವೆ ಮತ್ತು ಹಬ್ಬಗಳು. ಮೂಡಪ್ಪನ ಸೇವೆ ಇದು ಇಲ್ಲಿನ ಅತ್ಯಂತ ಪ್ರಸಿದ್ಧ ಸೇವೆ. ಗಣೇಶನ ವಿಗ್ರಹವನ್ನು ತುಪ್ಪ ಮತ್ತು ಅಕ್ಕಿಯಿಂದ ಮಾಡಿದ ಅಪ್ಪಂನಿಂದ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಮಧುರ ಬೇಡಿ ಇದು ಇಲ್ಲಿ ನಡೆಯುವ ಪ್ರಸಿದ್ಧ ವಾರ್ಷಿಕ ಉತ್ಸವವಾಗಿದೆ. ಇವೆಲ್ಲವೂ ಕರ್ನಾಟಕದ ಪ್ರಸಿದ್ಧ ಮತ್ತು ಪ್ರಮುಖ ಗಣಪತಿಯ ದೇವಸ್ಥಾನಗಳಾಗಿವೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.